ಹಾಯ್ ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮೊನ್ನೆ ದಿನ ಏನು ಒಂದು ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಲೋಪದೋಷಗಳಾಗಿದ್ದು, ಆ ಲೋಪದೋಷ ಇಟ್ಕೊಂಡು ಅಕ್ಸಾ ಸಂಘಟನೆ ವತಿಯಿಂದ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯ ಒಂದು ಪರ್ಯಾಯ ಅದಕ್ಕೆಲ್ಲರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಎಲ್ಲರೂ ಕೂಡ ಅದಕ್ಕೆ ಒಂದು ನ್ಯಾಯಾಲಯದ ಮೊರೆ ಹೋಗುವ ಮೂಲಕ ತಾವೆಲ್ಲರೂ ಕೂಡ ನ್ಯಾಯವನ್ನು ಪಡ್ಕೋಬೋದು ಹೊರತು ಪ್ರತಿಭಟನೆ ಆಗಿರ್ಬೋದು, ಬೇಡಿಕೆ ಮೂಲಕ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಿರ್ಬೋದು ಅಥವಾ KPSC ಆಗಿರ್ಬೋದು ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸ ಆಗಲ್ಲ ಅಂತ ತಾವೆಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ. ಹಾಗೆ ಆದಂಥ ಅನಿರ್ದಿಷ್ಟವಾದಿ ಹೋರಾಟವನ್ನು ಕೂಡ ಅಕ್ಷಾ ಸಂಘಟನೆ ವತಿಯಿಂದ 23ನೇ ತಾರೀಕು ಇದೇ ತಿಂಗಳು ಏನು ಒಂದು ವಾರದ ಹಿಂದ್ಗಡೆ ಹಮ್ಮಿಕೊಂಡಿರ್ತಕ್ಕಂಥ ಅಕ್ಷಾ ಸಂಘಟನೆಯ ಒಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಒಂದು ಹೈಕೋರ್ಟ್ ತಡೆ ನೀಡಿದ ಸಂದರ್ಭ ಅದೇ ದಿನ ಒಂದು ಅಕ್ಷಾ ಸಂಘಟನೆಯ ಒಬ್ಬರು ಎಲ್ಲರೂ ಕೂಡ ಅಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಕೋರ್ಟ್ ಮೊರೆ ಹೋಗುವ ಮೂಲಕ ತಾವೆಲ್ಲರೂ ನಮಗೆಲ್ಲರಿಗೂ ಆದಂತೆಯ ಅನ್ಯಾಯವನ್ನು ಪ್ರಾಮಾಣಿಕ ಪ್ರಯತ್ನದಿಂದ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸವನ್ನು ಕೃಷ್ಣ ಸರ್ ತಂಡ ಅಂತೇನು ಅಕ್ಷರ ಸಂಘಟನೆ ಅಂತ ಏನು ಹೊಸದಾಗಿ ಒಂದು ಎಸ್ಟಾಬ್ಲಿಷ್ ಆಗಿದೆ. ಸೊ ಆ ಅಕ್ಷರ ಸಂಘಟನೆಗೆ ನಾವೆಲ್ಲರೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ತಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರುವ ಹಾಗೆ ಕೃಷ್ಣ ಸರ್ ಆಗಿರ್ಬೋದು, ನಂತರ ಕಾಂತಕುಮಾರ್ ಸರ್ ಆಗಿರ್ಬೋದು, ಸಂತೋಷ್ ಮೂರು ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿದೆ. ಅಕ್ಷಾ ಸಂಘಟನೆ ವತಿಯಿಂದ ತಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಮೊನ್ನೆ ದಿನ ಅಕ್ಷಾ ಸಂಘಟನೆಯ ಒಂದು ರಾಜ್ಯಾಧ್ಯಕ್ಷರಾದಂಥ ಕಾಂತಕುಮಾರ್ ಸರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಸಂಘಟನೆ ವತಿಯಿಂದ ನಾವು ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಮೊರೆ ಹೋಗೋಲ್ಲ ಅಂತ ಹೇಳಿ ಅವರು ಒಂದಿನ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಒಂದು ವೇಳೆ ಈ ಅಕ್ಷಾ ಸಂಘಟನೆ ವತಿಯಿಂದ ನಾವೇನಾದರೂ ನ್ಯಾಯಾಲಯಕ್ಕೆ ಮೊರೆ ಹೋದ್ವಿ ಅಂತಂದರೆ ಅದು ಬಹಳ ದಿನ ತೊಗೋಬೋದು. ನಂತರ ಮುಂದಿನ ಭವಿಷ್ಯಕ್ಕೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ತೊಂದರೆ ಆಗ್ಬೋದು, ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗದೇ ಇರ್ಬೋದು ಅಂತ ಹೇಳಿಬಿಟ್ಟು ಅವರು ಅಕ್ಷಾ ಸಂಘಟನೆ ವತಿಯಿಂದ ಏನು ಈ ನ್ಯಾಯಾಲಯಕ್ಕೆ ಮೊರೆ ಹೋಗೋ ಮೂಲಕ ಒಂದು ಏನು ಈ ಕೆಲಸ ಇದೆ, ಈ ಕೆಲಸದಿಂದ ಅವರು ಹಿಂದೆ ಸರ್ಕೊಂಡಿದ್ದಾರೆ. ಯಾರು? ಅಕ್ಷಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ ಸರ್, ಕೃಷ್ಣ ಸರ್ ಹಾಗೂ ಸಂತೋಷ್ ಮೂರು ಸರ್ ಅವರ ಒಂದು ಏನು ತಂಡ ಇದೆ, ಆ ತಂಡ ಏನು ಅಕ್ಷರ ಅಂತ ಒಂದು ಹೊಸ ಸಂಘಟನೆಯನ್ನು ಕಟ್ಕೊಂಡು ಒಂದು ಸಂಘಟನೆ ಅಂದರೆ ಅವ್ರ ಮಧ್ಯೆ ಯಾವುದೇ ಥರದ ಭಿನ್ನಾಭಿಪ್ರಾಯ ಬಂದಿಲ್ಲ. ಅಕ್ಷಾ ಸಂಘಟನೆ ವತಿಯಿಂದ ಅವರು ಯಾವುದೇ ಕಾರಣಕ್ಕೂ ಹೊರಬಂದಿಲ್ಲ. ಸೊ ಅವರು ನ್ಯಾಯಾಲಯಕ್ಕೆ ಆದಂಥ ಈ ಅನ್ಯಾಯವನ್ನು ಕುರಿತು ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗ್ತೀವಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಆದಂಥ ಅನ್ಯಾಯವನ್ನು ನಾವು ಪ್ರಶ್ನಿಸಿ ಅವರಿಗೆ ನ್ಯಾಯಾಲಯದ ಮೂಲಕ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಅವರೆಲ್ಲರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅವರಿಗೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರೂ ಕೂಡ ಗೊತ್ತಿರೋ ಹಾಗೆ 27ನೇ ತಾರೀಕು ಏನು KET ಒಂದು KPSCಯ ಫಿಲ್ಮ್ಸ್ ಪ್ರಶ್ನೆ ಪತ್ರಿಕೆಯ ಒಂದು ಫಲಿತಾಂಶಕ್ಕೆ ತಡೆಯನ್ನು ನೀಡಿರುವಂತಹ ವಿಚಾರ ತಮಗೆಲ್ಲರೂ ಗೊತ್ತಿದೆ. ಹಾಗೆ ಇವತ್ತು 30ನೇ ತಾರೀಕು ಒಂದು KETಯಲ್ಲಿ ಒಂದು ಸಂಪೂರ್ಣ ನಿರ್ಧಾರ ಆಗಲಿದೆ. ಮರುಪರೀಕ್ಷೆ ಆಗುತ್ತೋ ಅಥವಾ ನೋಟಿಫಿಕೇಶನ್ ಆಗುತ್ತೋ, ಒಂದು ಎರಡರಲ್ಲಿ ಒಂದು ಯಾವುದಾದ್ರು ಒಂದು ನಿರ್ಧಾರ ಇವತ್ತು ಹೊರಬೀಳಲಿದೆ. ಯಾಕಪ್ಪ ಅಂತಂದರೆ ಇವತ್ತು ದೊಡ್ಡ ಪ್ರಮಟ್ಟದಲ್ಲಿ ಒಂದು ಆ ವಿಚಾರಣೆ ಕೈಗೊಂಡಿರ್ತಕ್ಕಂಥ KET KPSC ಮೊನ್ನೆ ದಿನ ಫಲಿತಾಂಶಕ್ಕೆ ತಡೆ ನೀಡಿದ ಕಾರಣ ಇವತ್ತು ಒಂದು ದಿನ ದೊಡ್ಡ ಮಟ್ಟದಲ್ಲಿ ಒಂದು KS ವಿದ್ಯಾರ್ಥಿಗಳ ನ್ಯಾಯ ದೊರಕಿಸಿಕೊಡುವಂಥ ಅನ್ಯಾಯಕ್ಕೊಳಗಾದಂಥ, ಅದರಲ್ಲೂ ಅನ್ಯಾಯಕ್ಕೆ ಒಳಗಾದಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಆಗುತ್ತೆ ಅಂತ ಎಲ್ಲರೂ ಕೂಡ ನಾವು ಭಾವಿಸಿದ್ದೀವಿ. ಹಾಗೆ ಆದರೆ ಕೂಡ ಎಲ್ರಿಗೂ ನಮಗೆ ಒಂದು ಒಳ್ಳೆಯ ವಿಚಾರ, ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂತೋಷ್ ಮೂರು ಸರ್ ಆಗಿರ್ಬೋದು, ನಂತರ ಕೃಷ್ಣ ಸರ್ ಆಗಿರ್ಬೋದು, ಒಂದು ಅಕ್ಷರ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯದರ್ಶಿಗೂ ಕೂಡ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಬೇಕು. ಮತ್ತು ವಕೀಲರ ನೆರವಿರುವುದರಿಂದ ಸೊ ಬಹಳ ಮಟ್ಟದ ಖರ್ಚು ವೆಚ್ಚಗಳು ಇರುವಂಥ ಕಾರಣ ತಾವೆಲ್ಲರೂ ಕೂಡ ಗ್ರೂಪ್ನಲ್ಲಿ ನೋಡಿರ್ಬೋದು. ಅಕ್ಷರ ಸಂಘಟನೆ ವತಿಯಿಂದ ಏನು ಅಕ್ಷರ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಬಹಳ ಜನ ವಿದ್ಯಾರ್ಥಿಗಳು ಕೂಡ ಹಾಗೂ ಆಕಾಂಕ್ಷಿಗಳು ಕೂಡ, ನಂತರ ಸರ್ಕಾರಿ ನೌಕರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಧನ ಸಹಾಯ ಮಾಡುವ ಮೂಲಕ ಈ ಒಂದು ಸಂಘಟನೆಗೆ ಈ ಒಂದು ಕೇಸನ್ನು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇ ಥರ ಸಪೋರ್ಟ್ ನಿಮ್ದು ಇರಬೇಕು. 27ಕ್ಕೆ ಒಂದು CS ಅವರ ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗ್ ನಡೆದಿದೆ ಅಥವಾ ಇಲ್ಲೋ ಅಂತಂದ್ಬಿಟ್ಟು ಯಾರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಯಾಕಂದರೆ ಸರ್ಕಾರ ಆಗಿರ್ಬೋದು ಆ ಥರದ ವಿಷಯವನ್ನು, ನಂತರ KPSC ಆಗಿರ್ಬೋದು ಅದರ ಕುರಿತು ಯಾವುದೇ ಥರದ ಮಾಹಿತಿಯನ್ನು ಹೊರ ಹಾಕದೇ ಇರುವಂಥ ಕಾರಣ ಸೊ ಅದು ಎಲ್ಲರಿಗೂ ಕೂಡ ಒಂದು ಗೌಪ್ಯವಾಗಿರುವಂಥ ವಿಷಯ. ಮತ್ತು ಇದರ ಮೊನ್ನೆ ದಿನ ಏನು ಅಕ್ಷಾ ಸಂಘಟನೆಯ ವತಿಯಿಂದ ಅವರು ರಾಜ್ಯಾಧ್ಯಕ್ಷರಾದಂಥ ಕಾಂತಕುಮಾರ್ ಸರ್ ಏನು ಅಲ್ಲಿ ನಾವು ಮೀಟಿಂಗ್ ಹೋಗಿದ್ವಿ, ಅಲ್ಲಿ ಮೀಟಿಂಗ್ ನಡೆದಿದೆ ಅಂತಂದುಬಿಟ್ಟಾರೆ. ಅದು ಎಷ್ಟರ ಮಟ್ಟಿಗೆ ನಡೆದಿದನೋ ಇಲ್ಲೋ ಅಂತಂದ್ಬಿಟ್ಟು KPSC ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅದರ ಬಗ್ಗೆ ಸ್ಪಷ್ಟನೆ ಕೊಡುವ ಮೂಲಕ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಂಬೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಏನು ಮೀಟಿಂಗ್ ಆಗಿದೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಆದಂಥ ಅನ್ಯಾಯವನ್ನಾಗಿರ್ಬೋದು, ನಂತರ KPSCಯಲ್ಲಿ ಆಗೋ ಬಗ್ಗೆ ಇರತಕ್ಕಂಥ ಸುಧಾರಣೆಗಳ ಕುರಿತು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆದರೂ ಕೂಡ ಇಷ್ಟೊತ್ತಿಗೆ ಅದು ಏನಾದ್ರು ಹೊರಬೀಳಬೇಕಾಗಿತ್ತು. ಸೊ ಅದು ಕನ್ಫರ್ಮ್ ಆಗಿದೆಯೋ ಇಲ್ಲೋ ಅಂತಂದ್ಬಿಟ್ಟು ಸರ್ಕಾರದ ಬಗ್ಗೆ ಸ್ಪಷ್ಟನೆ ಕೊಡುವ ಮೂಲಕ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಊಹಾಪೋಹಗಳನ್ನು ನಂಬುವಂಥ ಕೆಲಸ ಆಗಬಾರ್ದು. ನಂತರ ಎಲ್ಲರೂ ಕೂಡ ಕೇಳ್ತಾ ಇದ್ದರೆ PDO HK ಮತ್ತು ನಾನ್ HKಯಲ್ಲಿ ಆದಂತಹ ಭ್ರಷ್ಟಾಚಾರ ಮತ್ತು ವಿದ್ಯಾರ್ಥಿಗಳಾದಂಥ ಅನ್ಯಾಯವನ್ನು ತಾವೆಲ್ಲರೂ ಕೂಡ
ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ವೇಳೆ ಇದೇ ರೀತಿ ಆದರೆ ಹಳೆಯ ಏನು ನಡೆದಿರ್ತಕ್ಕಂಥ ಮೊದಲನೇ ಎಕ್ಸಾಮ್ಗಳಾಗ್ಯಾನ ಅವನನ್ನು ಹೊರತುಪಡಿಸಿ ಬರೀ KSಗೆ ನೀವು ಸ್ಟಿಕನ್ ಆಗಿದ್ರಿ. ಸೊ ಈ ರೀತಿ ನೀವು PDOನ ಮತ್ತು ಅದು ಒಂದು ಪರೀಕ್ಷೆ, ಅದರಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಒಂದು ಪರೀಕ್ಷೆ ಇದೆ. ಸೊ ಅದಕ್ಕೂ ಕೂಡ ನಿಮ್ಮ ಬೆಂಬಲವನ್ನು ಕೊಡ್ರಿ. ಸೊ ಅದನ್ನು ಕೂಡ ನೀವು ಚರ್ಚೆ ಮಾಡಿರಿ ಅಂತ ಹೇಳ್ತಾ ಇದ್ರಿ. ಖಂಡಿತ ಅಫ್ಕೋರ್ಸ್ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈ ಉನ್ನತ ಮಟ್ಟದ ಹುದ್ದೆಗೆ ಇರುವುದರಿಂದ ಈ KSನ್ನು ಸ್ವಲ್ಪ ನಾವು ಹೆಚ್ಚಿಗೆ ಚರ್ಚೆ ಮಾಡುವಂಥ ವಿಷಯ, ತಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ನಂತರ 384 ಪೋಸ್ಟ್ ಅಂತಂದರೆ ಇದು ಸಾಮಾನ್ಯ ಅಲ್ಲ. ಬಹಳ ಪೋಸ್ಟ್ಗಳಿರುವಂಥ ಈ ಒಂದು KS ಹುದ್ದೆಗೆ ತಾವೆಲ್ಲರೂ ಕೂಡ ನೋಡಿರ್ಬೋದು, ಕರ್ನಾಟಕ ಒಂದು ಅತ್ಯುನ್ನತ ಅಧಿಕಾರಿ ಆಗುವಂಥ ಒಂದು ಇದೇನು ಕೆಲಸ ಇದೆ, ಈ ಕೆಲಸಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಈ ವಿಷಯ ಮುಗಿದ ನಂತರ ಅಕ್ಷರ ಸಂಘಟನೆ ವತಿಯಿಂದಾಗಿರ್ಬೋದು, ಅಕ್ಷರ ಸಂಘಟನೆ ವತಿಯಿಂದಾಗಿರ್ಬೋದು, ಎಲ್ಲರೂ ಕೂಡ ಒಂದು ಮತ್ತು ಒಗ್ಗಟ್ಟಾಗಿ ಬೆಂಬಲಿತವಾಗಿ ವಿದ್ಯಾರ್ಥಿಗಳೇ ಆದಂತಹ ಒಂದು ಅನ್ಯಾಯವನ್ನು ನ್ಯಾಯ ಕೊಡಿಸುವುದರ ಮೂಲಕ ತಮಗೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನದಿಂದ ತಮಗೆಲ್ಲರೂ ಕೂಡ ನ್ಯಾಯವನ್ನು ದೊರಕಿಸಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ನೋಡಿರೋ ಹಾಗೆ ಪ್ರತಿಯೊಂದು ಫಲಿತಾಂಶಕ್ಕೂ ಏನು ಲೇಟ್ ಆಗ್ತಾಯಿದೆ, ಆ ಲೇಟ್ ಆಗಿರ್ತಕ್ಕಂಥ ಫಲಿತಾಂಶಕ್ಕೂ ಕೂಡ ಜಲ್ದಿ ಬಿಡಬೇಕು. ನಂತರ ಇದೇ ರೀತಿಯ ಹಲವಾರು ಸುಧಾರಣೆಗಳು KPSCಯಲ್ಲಿ ಆಗಬೇಕು ಅಂತಂದು ಅಕ್ಷರ ಸಂಘಟನೆ ಹುಟ್ಕೊಂಡು ಇವತ್ತೊಂದು ದಿನ ಏನು ವಿದ್ಯಾರ್ಥಿಗಳು ಒಂದು ಬೆಂಬಲವನ್ನು ಕೊಡುವ ಕೆಲಸ ಮಾಡ್ತಾಯಿದೆ, ಇದೇ ಕೆಲಸವನ್ನು ಕೂಡ ಅಕ್ಷರ ಸಂಘಟನೆ ಮಾಡ್ತಾಯಿದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಅಕ್ಷರ ಆಗಿರ್ಬೋದು, ಅಕ್ಷರ ಸಂಘಟನೆ ಆಗಿರ್ಬೋದು, ಯಾವುದೇ ಥರದ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಳ್ಳದೆ ಅವರು ಎಲ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ಮರುಪರೀಕ್ಷೆ ಆಗಲಿಕ್ಕೆ ಕಾರಣ ಅಕ್ಷರ ಸಂಘಟನೆ ಅಂತಂದರೆ ಇವತ್ತಿನ ದಿನ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಕೂಡ ಅಕ್ಷರ ಸಂಘಟನೆ ಮಾಡ್ತದೆ. ಅವರು ಯಾರು ಕೂಡ ಬೇರೆಯವರಲ್ಲ, ಒಂದೇ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸ್ನೇಹಿತರು. ಇಷ್ಟು ಹೇಳ್ತಾ ಧನ್ಯವಾದಗಳು.